ತಾಯಿ ರಾಜರಾಜೇಶ್ವರಿ, ನಾಡದೇವತೆ ಚಾಮುಂಡಿ ದೇವಿಯ ಅಪರಾವತಾರ. ರಾಜರಾಜೇಶ್ವರಿ ತಾಯಿಯ ನೆಲೆವೀಡೆ ಬೆಂಗಳೂರು ನಗರದ ಪ್ರಮುಖ ಪ್ರದೇಶಗಳಲ್ಲಿ ಒಂದಾದ ರಾಜರಾಜೇಶ್ವರಿ ನಗರ. ಈ ಭೂಭಾಗವು ಹಲವಾರು ಜಾತಿ, ಧರ್ಮ, ವರ್ಗದ ನಿವಾಸಿಗಳನ್ನೊಳಗೊಂಡ ಸುಂದರ ಪ್ರದೇಶವಾಗಿದ್ದು, ಈ ಪ್ರದೇಶದಲ್ಲಿ ಸುತ್ತಾಡುತ್ತಿದ್ದರೆ ಪ್ರಕೃತಿ ಮಾತೆಯೇ ಧರೆಗಿಳಿದ ಅನುಭವವಾಗುತ್ತದೆ. ರಾಜರಾಜೇಶ್ವರಿ ನಗರವು ವಿಶಾಲವಾದ ಜನವಸತಿ ಬಡಾವಣೆಗಳು, ಹಲವಾರು ಅಪಾರ್ಟ್ಮೆಂಟ್ಗಳು, ಶಾಲಾ ಕಾಲೇಜುಗಳು, ದೇವಸ್ಥಾನಗಳು, ಚರ್ಚ್ಗಳು ಹಾಗೂ ಪ್ರಮುಖ ಸರ್ಕಾರಿ ಕಟ್ಟಡಗಳನ್ನು ಒಳಗೊಂಡಿರುವುದರಿಂದ ಬೆಂಗಳೂರು ನಗರದಲ್ಲಿಯೇ ಜನತೆಯ ಅಚ್ಚುಮೆಚ್ಚಿನ ಸರ್ವಸಜ್ಜಿತ ಪ್ರತಿಷ್ಠಿತ ವಾಸಯೋಗ್ಯ ಪ್ರದೇಶವೆಂದೇ ವಿಖ್ಯಾತ. ಇಂತಹ ಸುಂದರ ಸರ್ವಸಜ್ಜಿತ ಬಡಾವಣೆಯ ಜನರ ದೈನಂದಿನ ಜೀವನದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ವ್ಯತ್ಯಾಸವಾಗದಂತೆ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿರುವುದೇ ಬೆಂಗಳೂರು ನಗರ ಪೊಲೀಸ್ನ ಪಶ್ಚಿಮ ವಿಭಾಗದ ಕೆಂಗೇರಿ ಗೇಟ್ ಉಪವಿಭಾಗದ ವ್ಯಾಪ್ತಿಯಲ್ಲಿ ಬರುವ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯು ಐಡಿಯಲ್ ಹೋಮ್ಸ್, ಬೆಮೆಲ್ 3ರಿಂದ 5ನೇ ಹಂತಗಳು, ಚನ್ನಸಂದ್ರ, ಕೆಂಚೇನಹಳ್ಳಿ, ಪಟ್ಟಣಗೆರೆ, ದ್ವಾರಕಾನಗರ, ಬನಶಂಕರಿ 5ನೇ ಹಂತದ ಕೆಲವು ಭಾಗಗಳೂ ಸೇರಿದಂತೆ ಇತರೆ ಪ್ರದೇಶಗಳನ್ನು ಒಳಗೊಂಡಂತೆ ಸುಮಾರು 11.5 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ಸುಮಾರು 2.5 ಲಕ್ಷ ಜನರು ವಾಸಿಸುವಂತಹ ವಿಶಾಲ ಠಾಣಾ ವ್ಯಾಪ್ತಿಯನ್ನು ಒಳಗೊಂಡಿದೆ. ರಾಜರಾಜೇಶ್ವರಿ ನಗರದ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳು. ಬೆಂಗಳೂರು ನಗರ ತನ್ನ ವ್ಯಾಪ್ತಿ ಹಾಗೂ ಜನಸಂಖ್ಯೆ ಹೆಚ್ಚಿಸಿಕೊಂಡಂತೆ ಅಪರಾಧ ಚಟುವಟಿಕೆಗಳು ಕೂಡ ಹೆಚ್ಚಾಗಿ ಸಂಭವಿಸುತ್ತಿವೆ. ಅಂತಹ ಅಪರಾಧ ಪ್ರಕರಣಗಳ ನಿಯಂತ್ರಣಕ್ಕಾಗಿ ಬೆಂಗಳೂರು ನಗರ ಪೊಲೀಸ್ ಅವಿರತ ಪ್ರಯತ್ನಗಳನ್ನು ಕೈಗೊಂಡು ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಸಂಭವಿಸುವ ಅಪರಾಧ ಪ್ರಕರಣಗಳ ನಿಯಂತ್ರಣಕ್ಕಾಗಿ ಮತ್ತು ಈ ಪೊಲೀಸ್ ವ್ಯವಸ್ಥೆಯನ್ನು ಜನಸ್ನೇಹಿಯಾಗಿ ರೂಪಿಸುವ ನಿಟ್ಟಿನಲ್ಲಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ದಿನದ 24 ಗಂಟೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜರಾಜೇಶ್ವರಿ ನಗರಕ್ಕೆ ಪ್ರವೇಶ ಮಾಡುವ ಪ್ರಮುಖ ರಸ್ತೆಗಳಾದ ಐಡಿಯಲ್ ಹೋಮ್ಸ್ ಮುಖ್ಯ ರಸ್ತೆ, BHEL ಪಾರ್ಕ್ ರಸ್ತೆ, ಶಕ್ತಿ ರೆಸಾರ್ಟ್ ಹತ್ತಿರ, ಶ್ರೀನಿವಾಸಪುರ ಕ್ರಾಸ್, ಕೆಂಚೇನಹಳ್ಳಿ, ಗಟ್ಟಿಗೆರೆ, ಚನ್ನಸಂದ್ರ ಇತ್ಯಾದಿ ಕಡೆಗಳಲ್ಲಿ ಚೆಕ್ ಪಾಯಿಂಟ್ಗಳನ್ನು ಏರ್ಪಡಿಸಿ ಅನುಮಾನಾಸ್ಪದವಾಗಿ ಕಂಡುಬರುವ ವಾಹನ ಸವಾರರ ತಪಾಸಣೆಯನ್ನು ಮಾಡುತ್ತಿದ್ದು, ಇದರಿಂದ ಈ ಪ್ರದೇಶಕ್ಕೆ ಅಪರಾಧಿಕ ಮನೋಭಾವನೆಯ ಅಥವಾ ಅಪರಾಧಿಕ ಹಿನ್ನೆಲೆಯ ವ್ಯಕ್ತಿಗಳು ಪ್ರವೇಶಿಸದಂತೆ ತಡೆದು ಆಗಬಹುದಾದ ಸಂಭವನೀಯ ಅಪರಾಧಗಳನ್ನು ನಿಯಂತ್ರಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಸಿಬ್ಬಂದಿಗಳು ಹಗಲು ಹೊತ್ತಿನಲ್ಲಿ ಚೀತಾ ವಾಹನಗಳಲ್ಲಿ ಗಸ್ತು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು, ಇವರು ಪ್ರಮುಖ ಬಡಾವಣೆಗಳಲ್ಲಿ, ಪಾರ್ಕುಗಳಲ್ಲಿ, ದೇವಸ್ಥಾನ, ಬ್ಯಾಂಕ್, ATMಗಳ ಕಡೆ ಹಾಗೂ ಒಂಟಿ ಮನೆಗಳ ಕಡೆ ಮತ್ತು ಹಿರಿಯ ನಾಗರಿಕರು ವಾಸಿಸುವ ಪ್ರದೇಶಗಳಿಗೆ ನಿಯಮಿತವಾಗಿ ಗಸ್ತು ಮಾಡಿ ಆ ಪ್ರದೇಶದ ನಿವಾಸಿಗಳಿಗೆ ಭದ್ರತಾ ಭಾವನೆಯನ್ನು ಮೂಡಿಸಲಾಗುತ್ತಿದೆ. ಅಪರಾಧ ವಿಭಾಗದ ಸಿಬ್ಬಂದಿಯವರು ಸಹ ಸಾದಾ ಉಡುಪಿನಲ್ಲಿ ಪ್ರಮುಖ ಪಾರ್ಕ್, ದೇವಸ್ಥಾನಗಳು, ಚರ್ಚ್ಗಳು, ATMಗಳು, ಬ್ಯಾಂಕುಗಳು ಮತ್ತು ಮಹಿಳಾ PGಗಳ ಕಡೆ ಗಸ್ತು ಮಾಡಿ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ನಿಯಮಿತವಾಗಿ 2 ಹೊಯ್ಸಳ ವಾಹನಗಳಲ್ಲಿ ಪೊಲೀಸರು ಕರ್ತವ್ಯದಲ್ಲಿದ್ದು, ನಮ್ಮ 100 ಹಾಗೂ ಕಂಟ್ರೋಲ್ ರೂಮ್ನಿಂದ ಬರುವ ಕಂಪ್ಲೇಂಟ್ಗಳ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳದಲ್ಲಿಯೇ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಅಲ್ಲದೆ ಹಗಲು ಸಮಯ ಮತ್ತು ರಾತ್ರಿ ಸಮಯದಲ್ಲಿ ನಿಗದಿತ ಏರಿಯಾಗಳಲ್ಲಿ ಗಸ್ತು ಮಾಡುತ್ತಿರುತ್ತಾರೆ. ರಾತ್ರಿ ಸಮಯದಲ್ಲಿ ಠಾಣಾ ವ್ಯಾಪ್ತಿಯ ಬೀಟ್ಗಳಲ್ಲಿ ಸಿಬ್ಬಂದಿಯವರು ನೈಟ್ ಪೆಟ್ರೋಲಿಂಗ್ ಮಾಡುವುದಲ್ಲದೆ ಅಲ್ಲಲ್ಲಿ ಇರುವ ಪಾಯಿಂಟ್ ಪುಸ್ತಕಗಳಿಗೆ ಸಹಿ ಮಾಡುತ್ತಾರೆ ಮತ್ತು ಬೀಗ ಹಾಕಿರುವ ಮನೆಗಳು ಮತ್ತು ಒಂಟಿ ಮನೆಗಳ ಇರುವಂತಹ ಪ್ರದೇಶಗಳಿಗೆ ನಿಯಮಿತವಾಗಿ ಭೇಟಿ ನೀಡಿ ಅಪರಾಧ ಚಟುವಟಿಕೆಗಳು ಸಂಭವಿಸದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರಾಜರಾಜೇಶ್ವರ ನಗರ ಠಾಣಾ ವ್ಯಾಪ್ತಿಯಲ್ಲಿ
ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯುವುದರ ನಿಟ್ಟಿನಲ್ಲಿ ಯಾವುದೇ ರೌಡಿ ಚಟುವಟಿಕೆಗಳಿಗೆ ಆಸ್ಪದ ಇಲ್ಲದಂತೆ ರೌಡಿ ಶೀಟಲ್ಲಿರುವಂತಹ ಎಲ್ಲ ಆಸಾಮಿಗಳನ್ನು ಕಾಲಕಾಲಕ್ಕೆ ಠಾಣೆಗೆ ಕರೆಯಿಸಿ ಅವರ ಚಟುವಟಿಕೆಗಳನ್ನು ವಿಚಾರಿಸಿ ಅವರ ಮೇಲೆ ನಿಗಾ ವಹಿಸಲಾಗುತ್ತಿದೆ. ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧ ಚಟುವಟಿಕೆಗಳು ಸಂಭವಿಸದಂತೆ ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಸಾರ್ವಜನಿಕರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ಆಗಾಗ್ಗೆ ಶಾಲಾ ಕಾಲೇಜುಗಳಿಗೆ ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಭೆಗಳನ್ನು ಏರ್ಪಡಿಸಿ ಅರಿವು ಮೂಡಿಸಲಾಗುತ್ತಿದೆ ಮತ್ತು ಶಾಲೆಯ ಚಿಕ್ಕ ಮಕ್ಕಳಿಗೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಪೊಲೀಸ್ ಸಾರ್ವಜನಿಕ ಬಾಂಧವ್ಯಕ್ಕೆ ಕ್ರಮ ವಹಿಸಲಾಗುತ್ತಿದೆ. ಸಾರ್ವಜನಿಕರ ಸಹಕಾರವಿಲ್ಲದೆ ಪೊಲೀಸರು ಅಪರಾಧ ಚಟುವಟಿಕೆಯನ್ನು ನಿಯಂತ್ರಿಸುವುದು ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ತುಂಬಾ ಕಷ್ಟ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅನೇಕ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಕಾಲಕಾಲಕ್ಕೆ ಜಾರಿಗೆ ತರುತ್ತಿದೆ. ಅಂತಹ ಜನಸ್ನೇಹಿ ಕಾರ್ಯಕ್ರಮಗಳಲ್ಲಿ ಒಂದು ಸುಧಾರಿತ ಹೊಸ ಬೀಟ್ ವ್ಯವಸ್ಥೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 20 ಬೀಟ್ಗಳನ್ನಾಗಿ ವಿಂಗಡಿಸಿದ್ದು ಪ್ರತಿ ಬೀಟ್ಗೆ 3 ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಅವರ ಮೇಲ್ವಿಚಾರಣೆಗಾಗಿ ASI ಹಾಗೂ PSI ರವರುಗಳನ್ನು ನಿಯೋಜಿಸಲಾಗಿದೆ. ಪ್ರತಿಯೊಂದು ಬೀಟ್ನಲ್ಲಿ ತಲಾ 30ರಂತೆ ಬೀಟ್ ಸದಸ್ಯರನ್ನು ನೇಮಕ ಮಾಡಿಕೊಂಡು ಅವರೊಂದಿಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನಿಯಮಿತವಾಗಿ ಬೀಟ್ ಸದಸ್ಯರ ಮೀಟಿಂಗ್ಗಳನ್ನು ಹಮ್ಮಿಕೊಂಡು ಅವರ ಸಮಸ್ಯೆ ಮತ್ತು ಅಹವಾಲುಗಳನ್ನು ಕೇಳಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಬದ್ರಿನಾಥ್ ಅಂತ ರಾಜರಾಜೇಶ್ ನಗರ ನಿವಾಸಿ. ಇವತ್ತು ಒಂದು ನಮ್ಮ ಶಿವಾರೆಡ್ಡಿ ಸರ್ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪೊಲೀಸ್. ಅವರಿಬ್ಬರು ಬಾಂಧವ್ಯ ಎಷ್ಟು ಚೆನ್ನಾಗಿರ್ಬೇಕಂತಂದರೆ, ಒನ್ಸ್ ಈ ಪೊಲೀಸ್ ಮತ್ತು ಪಬ್ಲಿಕ್ ರಿಲೇಷನ್ ಚೆನ್ನಾಗಿ ಬೆಳೆದಾಗ ಏನಾಗುತ್ತೆ, ಕ್ರೈಮ್ಗಳು ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಇದು ಪ್ಲ್ಯಾನ್ ಬಂದು RK ದತ್ತಾ ಸರ್ದು. ಇದನ್ನು ಸಕ್ಸಸ್ ಮಾಡಲಿಕ್ಕೆ ನಾವು ಭಾಳ ಪ್ರಯತ್ನ ಮಾಡ್ತಾಯಿದ್ವಿ ಮುಂಚೆಯಿಂದ, ಆದರೆ ಆಗ್ತಾ ಇರಲಿಲ್ಲ. ಅನೇಕ ಇನ್ಸ್ಪೆಕ್ಟರ್ಸ್ ಬಂದು ಹೋದರು ನಮ್ಮ ರಾಜರಾಜೇಶ್ವರಿ ನಗರಕ್ಕೆ, ಯಾರೂ ಸರಿಯಾಗಿ ಮಾಡಲಿಲ್ಲ ಅದನ್ನು. ಆದರೆ ಇವತ್ತು ಶಿವಾರೆಡ್ಡಿ ಅವ್ರು ಬಂದ ಮೇಲೆ ಈ ಪ್ರಾಜೆಕ್ಟ್ನ ಅವ್ರ ಕೈಗೆ ತೊಗೊಂಡ್ಬಿಟ್ಟು ಎಲ್ಲ ಪಬ್ಲಿಕ್ ಜನಗಳಿಗೆ ಕರೆದ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಈ ರೀತಿ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ದೆನ್ ದೇ ಮೇಡ್ ಇಟ್ 8 ಮೇನ್ ಬೀಟ್ಸ್ ಆ್ಯಂಡ್ 20 ಸಬ್ ಬೀಟ್ಸ್. ಇಷ್ಟು ಮಾಡ್ಬೇಕಂದ್ರೆ ಇದು ನಾಟ್ ಎ ಸ್ಮಾಲ್ ಜಾಬ್. ಬೀಟ್ ಏನು ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ ಏನು ಮಾಡಿದ್ದಾರೆ, ಈ ಗ್ರೂಪ್ನಿಂದ ಭಾಳ ಫಾಸ್ಟಾಗಿ ಮೆಸೇಜ್ ಪಾಸ್ ಆಗುತ್ತೆ ಎಲ್ಲದಕ್ಕೂ. ಏನೇ ಆಫೆನ್ಸ್ ಯಾವುದೇ ಕಾರ್ನರ್ ಆಫ್ ರಾಜರಾಜೇಶ್ ನಗರದಲ್ಲಿ ಆದ್ರೂ ವಿತಿನ್ ಫ್ಯೂ ಸೆಕೆಂಡ್ಸ್ ಎಲ್ರಿಗೂ ಇನ್ಫಾರ್ಮೇಷನ್ ಬರುತ್ತೆ. ಅದರಿಂದ ಏನಾಗುತ್ತೆ, ಕ್ರೈಮ್ ಕಂಟ್ರೋಲ್ ಆಗುತ್ತೆ. ಈ ಕ್ರೈಮ್ ಕಂಟ್ರೋಲ್ ಆಗಲಿಕ್ಕೆ ಮೇನ್ ಇದೊಂದು ಒಳ್ಳೆಯ ಒಂದು ಪ್ಲ್ಯಾನ್ ಇದೆ. ಈ ಪ್ಲ್ಯಾನ್ ಸಕ್ಸಸ್ ಆಗಲಿ ಅಂಥೇಳಿ ನಾವೆಲ್ಲರೂ ಪೊಲೀಸರ ಜೊತೆ ಸಹಕಾರ ಕೊಡ್ತೀವಿ. ಇದು ಒಂದು ಪೊಲೀಸ್ ಆ್ಯಂಡ್ ಪಬ್ಲಿಕ್ ಮೀಟಿಂಗ್ ಏನಿದೆ, ಭಯದ ವಾತಾವರಣ ಪಬ್ಲಿಕ್ ಮಧ್ಯೆ ಇರೋ ಗ್ಯಾಪ್ ಕಡಿಮೆ ಮಾಡ್ತಾ ಇದೆ. ಇದರಿಂದ ಈ ಗ್ಯಾಪ್ ಕಡಿಮೆ ಆದಷ್ಟು ಪೊಲೀಸ್ ಮತ್ತು ಪಬ್ಲಿಕ್ ಇಬ್ಬರು ಒಂದಾದರೆ ಏರಿಯಾದಲ್ಲಿ ಕ್ರೈಮ್ ರೇಷಿಯೋ ಬಂದು 0 ಆಗುತ್ತೆ. ವಿಲ್ ಅಚೀವ್ 0 ರಿಸಲ್ಟ್ಸ್ ವಿತ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ನನ್ನ ಹೆಸರು ರಾಜ್ಕುಮಾರ್ ಅಂತ, ರಾಜರಾಜೇಶ್ ನಗರದ ನಿವಾಸಿ. ಇವತ್ತೊಂದು ದಿನ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಾವು ಒಂದೆರಡು ಮಾತನಾಡಲೇಬೇಕಂತ ಬಂದಿದ್ದೀವಿ ಇಲ್ಲಿ. ಇವತ್ತು ರಾಜರಾಜೇಶ್ ನಗರದಲ್ಲಿ ಮೊದಲು ಪೊಲೀಸ್ ಠಾಣೆ ಆದಾಗಿಂದ ನಾವಿಲ್ಲಿ ಸ್ಥಳೀಯ ನಿವಾಸಿಯಾಗಿದ್ದು, ಅವತ್ತಿನ ದಿನಗಳಲ್ಲಿ ಪೊಲೀಸ್ ವ್ಯವಸ್ಥೆಯಿಂದ ಜನಗಳಲ್ಲಿ ಒಂದು ಭಯದ ವಾತಾವರಣ ಒಂದು ಸೃಷ್ಟಿಯಾಗಿತ್ತು. ಮತ್ತು ಇಲ್ಲಿನ ಒಂದು ಕ್ರೈಮು ಆವಾಗ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಕಮ್ಮಿ ಇತ್ತು ಮತ್ತು ಇಲ್ಲಿ ಜನಸಂಖ್ಯೆ ತುಂಬ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಕ್ರೈಮ್ಸು ಮತ್ತೊಂದು ಇತರ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳೆಲ್ಲ ತುಂಬ ನಡೀತಾ ಇತ್ತು. ಮತ್ತು ಜನಗಳ ಬಗ್ಗೆ ತುಂಬ ಆತಂಕದ ಭಯದ ವಾತಾವರಣವನ್ನು ನಗರದಲ್ಲಿ ಸೃಷ್ಟಿಯಾಗಿತ್ತು. ಹಾಗೆ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ನಾನು 12ನೇ ಬೀಟ್ ನಂಬರ್ನ ಮೆಂಬರ್ನ ಮಾಡ್ಕೊಂಡಿದ್ದಾರೆ ಇಲ್ಲಿನ ಒಂದು ಆರಕ್ಷಕ ನಿರೀಕ್ಷಕರು. ಬಟ್ ನಾವು ಇತ್ತೀಚೆಗೆ ಒಂದು ಬಾರಿ ನಮಗೆ ಮೀಟಿಂಗ್ನ ಕರಿತಾ ಇದ್ದಾರೆ ಮತ್ತು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀವಿ. ಕೆಲವೊಂದು ಎಲ್ಲ ಇಲ್ಲಿ ಸಂಘ ಸಂಸ್ಥೆ ಮುಖಂಡರುಗಳು, ಲೀಡರ್ಗಳು, ಆಮೇಲೆ ಕೆಲವೊಂದೆಲ್ಲ ಭಾಗದ ಮುಖಂಡರುಗಳೆಲ್ಲ ಬರ್ತಾರೆ, ಅವರ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಯಾವ್ಯಾವ ಭಾಗದಲ್ಲಿ ಈಗ ಉದಾಹರಣೆಗಳು, ಇವತ್ತಿನ ಯುವಕರುಗಳು ತುಂಬ ಕೆಟ್ಟ ಚಟಕ್ಕೆ ಇವತ್ತು ಜಾರು ಹೋಗ್ತಾ ಇದ್ದಾರೆ. ಅದೊಂದು ದಿನಗಳಲ್ಲಿ ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಇಲ್ಲಿ ನಗರದಲ್ಲಿ ಎಲ್ಲರನ್ನು ಕರೆಸಿ ಅವರ ಒಂದು ತಿಳುವಳಿಕೆ ಕೊಟ್ಟು ಅವರೊಂದು ಒಳ್ಳೆ ವ್ಯವಸ್ಥೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ಧೈರ್ಯವಾಗಿ ಒಂದು ವಾಸ ಮಾಡೋಕ್ಕೆ ಒಂದು ಸಹಾಯ ಆಗ್ತಾ ಇದೆ. ರಾಜರಾಜೇಶ್ ನಗರ ಪೊಲೀಸ್ ಸದಾ ನಿಮ್ಮ ಸೇವೆಗೆ ಸಿದ್ಧ ಎಂದು ಹೇಳುತ್ತಾ, ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಲು ಸುಧಾರಿತ ಹೊಸ ಬೀಟ್ ವ್ಯವಸ್ಥೆಯ ಸದಸ್ಯರಾಗಿ ಆಯ್ಕೆಗೊಂಡು ಇಂದಿನ ಸಭೆಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ರಾಜರಾಜೇಶ್ ನಗರ ಪೊಲೀಸ್ ಠಾಣಾ ವತಿಯಿಂದ
ಗೌರವಗಳೊಂದಿಗೆ ವಂದನೆಗಳನ್ನು ಅರ್ಪಿಸುತ್ತೇವೆ. ಜೈ ಹಿಂದ್.